ಹಲೋ, ನಮಸ್ಕಾರ ಎಲ್ರಿಗೂ. ನಮ್ಮ ಸುಟ್ಕೆ ಸ್ಟೋರೀಸ್‌ಗೆ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾವು ನಿಮಗೆ ತೋರ್ಸಕ್ಕೆ ಹೊರಟಿರೋದು ಎಲ್ಲಾ ಅಲ್ಲಿ ಲಿಟಲ್ ಆಡಮ್ಸ್ ಪೀಕ್ ಅಂತ ಒಂದು ಟ್ರೆಕ್ಕು. ಸೊ ನೀವು ನೋಡ್ತಿದ್ದೀರಲ್ಲ, ಸೊ ಇಲ್ಲಿರುವಂಥ ಬೆಟ್ಟನೇ ಲಿಟಲ್ ಆಡಮ್ಸ್ ಪೀಕ್ ಅನ್ನೋ ಟ್ರೆಕ್ಕು. ಇದೊಂದು ಟೀ ಪ್ಲಾಂಟೇಶನ್ಸ್ ಒಳಗಿಂದ ಟ್ರೆಕ್ಕಿಂಗ್ ಮಾಡುವಂಥ ಟ್ರೆಕ್ಕು. ಹಾಗೆ ಈ ಟೀ ಪ್ಲಾಂಟೇಶನ್ಸ್ ಒಳಗೆ ಹೋದ್ಮೇಲೆ ನೀವು ಆ ಸನ್‌ರೈಸ್ ವ್ಯೂ ನೋಡ್ಬೋದು. ಈ ಒಂದು ಲಿಟಲ್ ಆಡಮ್ಸ್ ಪೀಕ್ ಮೇಲೆ ಬರೋ ಸನ್‌ರೈಸ್ ವ್ಯೂವು. ಬಟ್ ಅದ್ರ ಜೊತೆಗೆ ನಮ್ಗೆ ಇನ್ನೊಂದೇನು ಅಡಿಷ್ನಲ್ ಅಂದರೆ, ಇದೊಂದು ರಾವಣ ಅಡ್ವೆಂಚರ್ ಪಾರ್ಕ್ ಅಥವಾ ಫ್ಲೈಯಿಂಗ್ ರಾವಣ ಅಂತ ಒಂದು ಅಡ್ವೆಂಚರ್ ಪಾರ್ಕ್ ಇದೆ. ಸೊ ಅದನ್ನು ಸಹ ನಾವು ಎಕ್ಸ್‌ಪ್ಲೋರ್ ಮಾಡ್ಬೋದು. ಸೊ ಸೇಮ್ ಟೈಮ್ ಎರಡೂನು ಆಗುತ್ತೆ. ಆ್ಯಂಡ್ ಇದು 9 ಆರ್ಚಸ್ ಬ್ರಿಡ್ಜ್‌ಗಿಂತ ತುಂಬ ಹತ್ರ ಇದೆ. ಸೊ 9 ಆರ್ಚಸ್ ಬ್ರಿಡ್ಜು ಇದು ಎಲ್ಲನೂ ಒಂದೇ ಸರಿ ಕವರ್ ಮಾಡ್ಬೋದು. ಇಲ್ಲಿ ನಿಮಗೆ ಜಿಪ್ ಲೈನ್, ಎ-ಟಿ-ವಿ ರೈಡ್, ಬಂಗಿ ಜಂಪಿಂಗ್ ಮತ್ತು ಎಲಾ ಸ್ವಿಂಗ್ ಅಂತಿದೆ. ಈ ಎಲಾ ಸ್ವಿಂಗ್ ಬಂದು ನಿಮಗೆ ಬಾಲಿಯಲ್ಲಿ ಏನು ಸ್ವಿಂಗ್ ನೋಡ್ತೀರಲ್ಲ ಆ ಟೈಪ್ ಇದೆ. ಇದೊಂದು 25,000 LKR. ಅದ್ರ ಜೊತೆ ನಿಮ್ಗೆ ಫೋಟೋಸ್, ವೀಡಿಯೋಸನ್ನು ಮಾಡ್ಕೊಡ್ತಾರೆ. ಬಟ್ ನಿಮಗೆ ಫೋಟೋಸ್ ಬೇಕಂದರೆ ಒಂದು ಚಾರ್ಜು, ವೀಡಿಯೋಸ್ ಬೇಕಂದರೆ ಒಂದು ಚಾರ್ಜು. ಅದು ನಿಮಗೆ ಡೈರೆಕ್ಟ್ ಒಂದು ಡ್ರೈವ್ ಕಳಿಸ್ಬಿಡ್ತಾರೆ, ಗೂಗಲ್ ಡ್ರೈವ್ ಲಿಂಕು. ಅಲ್ಲಿಂದ ನೀವು ನೋಡ್ಕೋಬೋದು ಫೋಟೋಸು, ವೀಡಿಯೋಸು. ಆ್ಯಂಡ್ ಚೆನ್ನಾಗೂ ತೆಗ್ದಿದ್ದಾರೆ. ನಮ್ದೂ ನಾವು ಮಾಡಿಸಿದ್ದೀವಿ, ಚೆನ್ನಾಗಿ ತೆಗ್ದಿದ್ದಾರೆ. ಆ್ಯಂಡ್ ಜಿಪ್ ಲೈನ್ಗೆಲ್ಲ ಒಂದು 15K, ಎ-ಟಿ-ವಿ ರೈಡಿಗೆ ಒಂದು 15K, ಬಂಕಿ ಜಂಪಿಂಗ್ಗೆ ಒಂದು 4K. ಈ ಥರ ಒಂದೊಂದಿಗೆ ಒಂದೊಂದು ಡಿಫ್ರೆಂಟ್ ಇದೆ. ಆ್ಯಂಡ್ ಕಾಂಬೋ ಪ್ಯಾಕ್ ಕೂಡ ಇದೆ ಇವ್ರದ್ದು. ಬಟ್ ಎಲ್ಲಾ ಸ್ವಿಂಗ್ ಸಪ್ರೇಟ್ ಮ್ಯಾನೇಜ್ಮೆಂಟ್ ಇರೋದ್ರಿಂದ ಜಿಪ್ ಲೈನು, ಎ-ಟಿ-ವಿ ರೈಡು, ಬಂಗಿ ಜಂಪಿಂಗು ಮತ್ತು ರಾಕ್ ಕ್ಲೈಂಬಿಂಗು ಇದಿಷ್ಟನ್ನೂ ಒಂದು ಪ್ಯಾಕೇಜ್ ಥರ ತೊಗೊಬೋದು. ಆಮೇಲೆ ಇಲ್ಲಿ ಟೈಮಿಂಗ್ಸ್ ಬಂದು 9:30 to 5 PM ಇದೆ. ಸೊ ಇಲ್ಲಿ ಮಾರ್ನಿಂಗ್ ಟ್ರೆಕ್ ಮಾಡಿಕೊಂಡು ಸನ್‌ರೈಸ್ ನೋಡಿಕೊಂಡು ಆಮೇಲೆ ಇದೆಲ್ಲನೂ ರೈಡ್ಸ್ ಎಂಜಾಯ್ ಮಾಡ್ಬೋದು. ಅಷ್ಟೇ ಅಲ್ದಿರ ಇಲ್ಲೇನಂದರೆ ಎಲ್ಲ ರಾಕು ಮತ್ತು ಪಕ್ಕದಲ್ಲಿ ಲಿಟಲ್ ಆಡಮ್ಸ್ ಪೀಕು ಇದೆಲ್ಲ ಇರೋದ್ರಿಂದ ನಿಮ್ಗೆ ಬರೀ ಒಂದೇ ಅಡ್ವೆಂಚರ್ ಪಾರ್ಕ್‌ಗೋಸ್ಕರ ಬಂದಂಗೆ ಅನ್ಸಲ್ಲ. ಆ್ಯಂಡ್ ಏನಂದರೆ ಇಲ್ಲಿ ಟೀ ಪ್ಲಾಂಟೇಶನ್ಸ್ ಒಳಗೆ ಬರೋದ್ರಿಂದ ನಿಮಗೆ ಟ್ರೆಕ್ಕಿಂಗ್ ಮಾಡೋದೂ ಚೆನ್ನಾಗಿ ವೆಲ್ ಮೇಂಟೈನ್ಡ್ ಇದೆ. ಮತ್ತು ಸ್ಟೇರ್ಸು, ಪಾತ್ಸು ಎಲ್ಲ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಆ್ಯಂಡ್ ನಿಮ್ಗೆ ಅಷ್ಟು ನಡೆಯೋಕ್ಕಾಗಲ್ಲ, ಬಟ್ ನಿಮ್ಗೆ ಇದು ವ್ಯೂ ನೋಡಬೇಕು, ಬಟ್ ಎಲ್ಲ ಸ್ವಿಂಗು ಇದೆಲ್ಲ ಟ್ರೈ ಮಾಡಬೇಕು ಅಂದರೆ ಇಲ್ಲಿ ಆಟೋಸ್ ಬರ್ಬೋದು. ಇಲ್ಲಿ ಶ್ರೀಲಂಕಾಲಿ ಟುಕ್ ಟುಕ್ ಅಂತ ಫೇಮಸ್ಸು. ಯೂಶುವಲಿ ಇಲ್ಲಿ ಏನು ಮಾಡ್ತಾರೆ ಅಂದರೆ ಫಾರಿನರ್ಸು ಕಾರ್ ತಗೊಳ್ಳೋದಿಲ್ಲ, ಆಟೋನ ರೆಂಟ್ ಮಾಡ್ತಾರೆ. ಟುಕ್ ಟುಕ್ ಅಂತ ನಾವೇ ಓಡಿಸ್ಬೋದು ಆಟೋ. ಅವ್ರು ಹಂಗೆ ಟ್ರೈನಿಂಗ್ ಕೊಡ್ತಾರೆ ಅಲ್ಲಿಂದಲೇ. ಸೊ ಅದು ಆಟೋ ತೊಗೊಂಡು ಎಲ್ಲರೂ ಹೋಗ್ತಾ ಇರ್ತಾರೆ. ಸೊ ಆ ಆಟೋ ತೊಗೊಂಬಂದ್ರೆ ನಿಮ್ಗೆ ಈ ಥರ ಜಾಗಕ್ಕೆಲ್ಲ ತುಂಬ ಯೂಸ್ ಆಗುತ್ತೆ. ಬಿಕಾಸ್ ಇಲ್ಲಿ ಕಾರ್ಸ್ ಬರೋದಕ್ಕಾಗೋದಿಲ್ಲ. ಸೊ ಹಾಗಾಗಿ ಆಟೋಲಿ ರೈಡ್ ಮಾಡ್ಬೋದು ಈ ಥರ ಜಾಗಕ್ಕೆಲ್ಲ. ಆಮೇಲೆ ನಾವು 9 ಆರ್ಚಸ್ ಬ್ರಿಡ್ಜ್ ತೋರಿಸಿದ್ವಲ್ಲ ಲಾಸ್ಟ್ ವೀಡಿಯೋಲಿ, ಅಲ್ಲೂ ಅಷ್ಟೇ. ಅಲ್ಲೂ ಕಾರ್ಸ್ ಹೋಗೋಕ್ಕಾಗೋದಿಲ್ಲ. ಅಲ್ಲೂ ನೀವು ಟುಕ್ ಟುಕ್ ತೊಗೊಂಡ್ರೆ ಅಲ್ಲಿವರೆಗೂ ಹೋಗ್ಬೋದು. 9 ಆರ್ಚಸ್ ಬ್ರಿಡ್ಜ್ ನಾವೇನು ವ್ಯೂ ಪಾಯಿಂಟ್ ತೋರಿಸಿದ್ವಲ್ಲ ಲಾಸ್ಟ್ ವೀಡಿಯೋಲಿ, ಸೊ ಅಲ್ಲಿವರೆಗೂ ಟುಕ್ ಟುಕ್ ಆಕ್ಸೆಸಬಲ್ ಇದೆ. ಅಷ್ಟು ವೈಡ್ ರೋಡ್ಸ್ ಇಲ್ಲ ಕಾರ್ಸ್ ಹೋಗೋಷ್ಟು. ಅಲ್ಲಿ ಲೋಕಲ್ಸ್ಗೆ ಈಸಿ ಆಗ್ಬೋದು, ಬಟ್ ಟೂರಿಸ್ಟ್ ಕಾರ್ಸ್ ಬರೋದಕ್ಕೆ ಕಷ್ಟ. ಹಾಗಾಗಿ ಟುಕ್ ಟುಕ್ಕು ಬೆಟರ್ ವೇ ಅಂತ ಹೇಳ್ಬೋದು. ಸೊ ಇಲ್ಲಿ ಡ್ರೆಸ್ಸಸ್ಸು ಫ್ರೀ ಸೈಜ್ ಇದೆ. ಸೊ ನಿಮಗೆ ಯಾವ ಡ್ರೆಸ್ ಚೂಸ್ ಮಾಡ್ತೀರೋ ವೈಡ್ ವೆರೈಟಿ ಡ್ರೆಸ್ಸಸ್ ಇದೆ. ಆ ಡ್ರೆಸ್ ನಿಮ್ಮ ಸೈಜಿಗೆ ಟೈ ಮಾಡಿಕೊಡ್ತಾರೆ. ಆ್ಯಂಡ್ ಇದಾದಮೇಲೆ ನಾವೆಲ್ಲ ಸ್ವಿಂಗು, ಅಡ್ವೆಂಚರ್ ಆ್ಯಕ್ಟಿವಿಟೀಸ್ ಮುಗಿಸ್ಕೊಂಡು ಹೋಗಿದ್ದು ಉಡಾವಲವೇ ಕಡೆಗೆ. ಉಡಾವಲವೇ ನ್ಯಾಷನಲ್ ಪಾರ್ಕು. ಸೊ ನಾನೀಗ ನಿಮ್ಗೆ ಆಲ್ರೆಡಿ ಹೇಳಿದ್ನಲ್ಲ, ಈ ಥರ ಕಾಮನ್ ಇಲ್ಲಿ ಲಿಝರ್ಡ್ಸು, ಜೈಂಟ್ ಲಿಝರ್ಡ್ಸ್ ಎಲ್ಲ ಓಡಾಡೋದು ಅಂತ. ಸೊ ಇದು ಮಾನಿಟರ್ ಲಿಝರ್ಡು. ಇದು ಸಹ ರೋಡ್ ಮೇಲೆ ಸಿಕ್ತು ನಮಗೆ. ಆ್ಯಂಡ್ ನಮ್ಗೆ ಆನೆ ಸಹ ರೋಡ್ ಮೇಲೆ ಸಿಕ್ತು. ಸಿನ್ಸ್ ಅವರು ಎಲೆಕ್ಟ್ರಿಕ್ ತಂತಿ ಆಗಿರೋದ್ರಿಂದ ಅದು ರೋಡಿಗೆ ಬರಲಿಲ್ಲ ಅಷ್ಟೇ. ಸೊ ನಮಗೆ ಉಡಾವಲವೇ ನ್ಯಾಷನಲ್ ಪಾರ್ಕಲ್ಲಿ ಎಷ್ಟು ವೈಲ್ಡ್ನೆಸ್ ನೋಡ್ಬೋದು ಅಂತ ಅಲ್ಲೇ ಒಂದು ಅಂದಾಜು ಸಿಕ್ತು. ಸೊ ಈ ಒಂದು ಪಾರ್ಕ್ ಬಂದು 1972 ಅಲ್ಲಿ ಎಸ್ಟಾಬ್ಲಿಷ್ ಮಾಡಿರೋದು. ಫಸ್ಟ್ ಇಲ್ಲೆಲ್ಲ ಕೃಷಿ ಮಾಡ್ತಿದ್ರಂತೆ. ಬಟ್ ಯಾವಾಗ ಇಲ್ಲಿ ಎಲಿಫೆಂಟ್ಸ್ದು, ವೈಲ್ಡ್ ಲೈಫ್ದೆಲ್ಲ ಆ್ಯಕ್ಟಿವಿಟೀಸ್ ಜಾಸ್ತಿ ಆಗ್ತಾ ಹೋಯಿತು, ಆವಾಗ ಅವರು ಇಲ್ಲ ಇದು ವೈಲ್ಡ್ ಲೈಫ್ ಪ್ರೊಟೆಕ್ಷನ್ಗೆ ಒಂದು ರಿಸರ್ವ್ ಮಾಡಬೇಕು, ನ್ಯಾಷನಲ್ ಪಾರ್ಕ್ ಮಾಡಬೇಕು ಅಂತ ಡಿಸೈಡ್ ಮಾಡಿ ಇದನ್ನು ವೈಲ್ಡ್ ಲೈಫ್ನ ಹಂಗೆ ಬಿಟ್ಟು ನ್ಯಾಷನಲ್ ಪಾರ್ಕ್ನ ಸಫಾರಿ ಟೈಪ್ ಮಾಡಿದ್ದಾರೆ. ಸೊ ಇಲ್ಲಿ ಮೋರ್ ದೆನ್ 400 ಏಷ್ಯನ್ ವೈಲ್ಡ್ ಎಲಿಫೆಂಟ್ಸ್ ಇದೆ. ಮತ್ತು ವಾಟರ್ ಬಫೆಲೋಸ್ ಇದೆ, ವೈಲ್ಡ್ ಬಫೆಲೋಸ್ ಇದೆ, ಮಕಾವ್ಸ್ ಇದೆ, ಲಂಗೂರ್ಸ್ ಇದೆ, ಸ್ಪಾಟೆಡ್ ಡೀರ್ಸ್, ವೈಲ್ಡ್ ಬೋರ್ ಮತ್ತು ಶ್ರೀಲಂಕನ್ ಲೆಪರ್ಡು ತುಂಬ ರೇರ್ ಅಂತ. ಇಲ್ಲಿ ಒಂದು ಕೌಂಟಬಲ್ ನಂಬರ್ಸ್ ಇದೆ ಅಂತ, ಬಟ್ ಅದನ್ನು ನೋಡ್ಬೋದಂತ ಇಲ್ಲಿ. ಕ್ರೊಕೊಡೈಲ್ಸ್, ಮಾನಿಟರ್ ಲಿಝರ್ಡ್ಸ್
ಮತ್ತು ಒಂದು 180 ಸ್ಪೀಸಸ್ ಆಫ್ ಬರ್ಡ್ಸ್ ಇದೆ. ಆ್ಯಂಡ್ ಮಂಗೂಸ್, ಪಾರ್ಕ್ಯುಪೈನ್ಸ್, ಜಾಕಲ್, ಸಾಂಬಾಡಿರ್ ಎಲ್ಲನೂ ಇದೆ. ನಾವು ಇವಾಗ ನಾನು ಹೇಳಿದ್ನಲ್ಲ ಅಷ್ಟೂ ನೋಡಿದ್ವಿ. ಒಂದು ಲೆಪರ್ಡ್ ಒಂದು ಮಿಸ್ ಆಯ್ತು ಅಷ್ಟೇ, ಶ್ರೀಲಂಕನ್ ಲೆಪರ್ಡು. ಬೇರೆ ಎಲ್ಲನೂ ನೋಡೋಕೆ ಸಿಕ್ತು. ಬರ್ಡ್ಸ್ ಅಂದರೆ ಬರ್ಡ್ಸ್ ನಾವು 180 ಸ್ಪೀಸಸ್ ನೋಡಲಿಲ್ಲ, ಬಟ್ ಡಿಫ್ರೆಂಟ್ ಟೈಪ್ಸ್ ಆಫ್ ಬರ್ಡ್ಸ್ ನೋಡಿದ್ವಿ. ಸ್ವಲ್ಪ ರೇರಾಗಿ ನೋಡ್ತೀವಲ್ಲ ಆ ಥರ ಬರ್ಡ್ಸ್ ಎಲ್ಲ ಕಾಣ್ತು ಇಲ್ಲಿ. ಸೊ ಇಲ್ಲಿ ನೋಡ್ತಿದ್ದೀರಲ್ಲ ನೀವು, ಇಲ್ಲೆಲ್ಲ ಬಂದು ಕ್ರೊಕೊಡೈಲ್ಸ್ ಇರುವಂಥ ಜಾಗ ಇದು. ಈ ನೀರು ಎಲ್ಲಿರುತ್ತೋ ಅಲ್ಲಿ ಕ್ರೊಕೊಡೈಲ್ಸ್ ಇರುತ್ತೆ. ಇಲ್ಲಿ ಸಫಾರಿ ಜೀಪ್ಸ್ ಬಂದು 4x4 ಸಫಾರಿ ಜೀಪ್ಸ್, ಓಪನ್ ಜೀಪ್ಸ್ ಕೊಡ್ತಾರೆ ಸಫಾರಿಗೆ. ಇಲ್ಲಿ ನೋಡ್ತಿದ್ದೀರಲ್ಲ ನೀವು ಆ ಥರ. ಒಂದು 2000 ಪರ್ ಪರ್ಸನ್ ಇರುತ್ತೆ ಇಫ್ ಕ್ರೌಡೆಡು. ಇಲ್ಲ ಅಂದರೆ ಅವರು ಓಲ್ಡ್ ಜೀಪೇ ರೆಂಟ್ ಮಾಡೋಕೆ ಹೇಳ್ತಾರೆ. ಅದು ಅರೌಂಡ್ 12K LKR ಆಗ್ಬೋದು. ಸೊ ಎಂಟ್ರಿ ಫೀಸು ಸಪ್ರೇಟ್ ಇರುತ್ತೆ. ಜೀಪ್ ಬಂದು ಪ್ರೈವೇಟಾಗಿ ನಡೆಸೋದು. ಸೊ ಎಂಟ್ರಿ ಫೀಸ್ ಬಂದು ಗೌರ್ಮೆಂಟ್ ಅವ್ರದ್ದು. ಸೊ ಅದು ಸಾರ್ಕ್ ಕಂಟ್ರೀಸ್ಗೆ ಅರೌಂಡ್ 8K LKR ಇರುತ್ತೆ ಪರ್ ಪರ್ಸನು. ಆಮೇಲೆ ಟೈಮಿಂಗ್ಸ್ ಬಂದು ಮಾರ್ನಿಂಗ್ 6 to ಈವ್ನಿಂಗ್ 6 ಇರುತ್ತೆ. ಈ ಸಫಾರಿ ಬಂದು 3 to 4 ಅವರ್ಸ್ ಇರುತ್ತೆ. ಆ್ಯಂಡ್ ಅವರು ಫುಲ್ ಟು ಫುಲ್ ಟ್ರೈ ಮಾಡ್ತಾರೆ ನಿಮಗೆ ತೋರಿಸೋದಕ್ಕೆ ಎಲ್ಲ ಅನಿಮಲ್ಸು. ಆ್ಯಂಡ್ ಅಲ್ಲಿ ಏನಂದರೆ ಗೈಡೆಡ್ ಟೂರ್ ಇರುತ್ತೆ. ಒಂದು ಟೂರ್ ಗೈಡ್ಗೆ ಏನಾದರೂ ಒಂದು ಅನಿಮಲ್ ಕಾಣಿಸಿದ್ರೆ ಅವ್ರು ಇನ್ನೊಬ್ರಿಗೆ ಇನ್ಫಾರ್ಮ್ ಮಾಡ್ತಾರೆ, ಈ ಥರ ಪ್ಲೇಸಲ್ಲಿ ಅನಿಮಲ್ ಇದೆ ಅಂತ. ಸೊ ಅವ್ರು ಅಲ್ಲಿಗೆ ಕರ್ಕೊಂಡು ಹೋಗ್ತಾರೆ. ಸೊ ನಾವಂತೂ ಎಲಿಫೆಂಟ್ದು ಒಂದು ಜಸ್ಟ್ ಬಾರ್ನ್ ಬೇಬಿಯಿಂದ ಫುಲ್ಲಿ ಗ್ರೋನ್ ಎಲಿಫೆಂಟ್ವರೆಗೂ ಎಲ್ಲ ನೋಡಿದ್ವಿ. ಆವಾಗ ನೀವು ನೋಡಿದ್ರಲ್ಲ ಜಸ್ಟ್ ಅದು ಎಲಿಫೆಂಟ್ ಫ್ಯಾಮಿಲಿ ಪಿಕ್ಚರ್ ಆಗಿತ್ತು. ಸೊ ಎಲ್ಲ ಫೀಮೇಲ್ ಎಲಿಫೆಂಟು, ಮೇಲ್ ಎಲಿಫೆಂಟು ಎಲ್ಲನೂ ಇದ್ವು. ಸೊ ಇಲ್ಲಿ ನೀವು ವಾಟರ್ ಸೋರ್ಸ್ ಏನು ನೋಡ್ತೀರಲ್ಲ ಈ ಒಂದು ಸಫಾರಿಯಲ್ಲಿ ಅಥವಾ ನ್ಯಾಷನಲ್ ಪಾರ್ಕಲ್ಲಿ, ಇದು ಬಂದು ಆಲವೆ ರಿವರಿಂದ ಆಗಿರುವಂಥದ್ದು. ಇಲ್ಲಿ ಉಡವಾಲವೆ ರಿಸರ್ವಯರ್ ಇದೆ. ಸೊ ಅದರಿಂದನೇ ಇದಕ್ಕೆಲ್ಲನೂ ನೀರು, ಫಾರೆಸ್ಟ್ಗಿರ್ಬೋದು ಅಥವಾ ಇಲ್ಲಿರೋ ಅನಿಮಲ್ಸ್ಗಿರ್ಬೋದು ಎಲ್ಲನೂ ಸಹ ಅದರಿಂದನೇ ನೀರು ಸಿಗುವಂಥದ್ದು. ಈ ಒಂದು ಫಾರೆಸ್ಟ್ ಅಥವಾ ಇದೊಂದು ನ್ಯಾಷನಲ್ ಪಾರ್ಕ್ ಬಂದು 30,821 ಹೆಕ್ಟರ್ಸ್ ಇದೆ ಅಂತೆ. ಸೊ ನಾವು ನೋಡೋದು ಆಲ್ಮೋಸ್ಟ್ ಅದರಲ್ಲಿ ಒಂದು 20% ಅಷ್ಟೇ ನಮಗೆ ಸಫಾರಿಗೆ ಬಿಡ್ತಾರೆ. ಮಿಕ್ಕಿದೆಲ್ಲ ವೈಲ್ಡ್ ಲೈಫು ಫ್ರೀಯಾಗಿರಲಿ ಅಂತ ಹೇಳಿ ಬಿಡ್ತಾರೆ. ಸೊ ಇಲ್ಲೊಂದು ನೀವು ಎಲಿಫೆಂಟ್ಸ್ ನೋಡ್ತಿದ್ದೀರಲ್ಲ, ನಾವು ಆಗಲೇ ನೋಡಿದ ಒಂದು ಚಿಕ್ಕ ಎಲಿಫೆಂಟ್ ಬಂದು ಅದು 3 months ವೆಯ್ಟ್ ಅಷ್ಟೇ ಆಗಿರೋದಂತೆ. ಆ ನ್ಯೂ ಬಾರ್ನ್ ಎಲಿಫೆಂಟೇ 120 kgs ಇರುತ್ತಂತೆ. ಸೊ ಅದೊಂದು 3 feet ಹೈಟು ಇರುತ್ತಂತೆ ನ್ಯೂ ಬಾರ್ನ್ ಎಲಿಫೆಂಟ್, ಏಷ್ಯನ್ ಎಲಿಫೆಂಟು. ಮತ್ತು ಅದು ಹುಟ್ತಾನೆ ಅದಕ್ಕೆ ಸ್ಟ್ಯಾಂಡಿಂಗ್ ಎಬಿಲಿಟಿ ಬಂದಿರುತ್ತಂತೆ. ಆ್ಯಂಡ್ 1 or 2 ಅವರ್ಸಲ್ಲಿ ಅದು ನಡೆಯೋಕ್ಕೂ ಸ್ಟಾರ್ಟ್ ಮಾಡುತ್ತಂತೆ. ಸೊ ಇವಾಗಿಲ್ಲಿ ಏನು ನೋಡ್ತಾ ಇದ್ದೀರಲ್ಲ ಇದು ಬಂದು ಒಂದು 3 months ಎಲಿಫೆಂಟ್ ಅಷ್ಟೇ ಇದು. ಸೊ ಈ 3 months ಎಲಿಫೆಂಟೇ ಇಷ್ಟು ಹ್ಯೂಜ್ ಇದೆ ಅಂದರೆ ನಾವು ತಿಳ್ಕೊಬೋದು ಒಂದು ಗ್ರೋನ್ ಅಪ್ ಎಲಿಫೆಂಟ್ ಎಷ್ಟಿರುತ್ತೆ ಅಂತ. ಸೊ ಗ್ರೋನ್ ಅಪ್ ಎಲಿಫೆಂಟು 4000 kgs ಇರುತ್ತಂತೆ ಅರೌಂಡು. ಆ್ಯಂಡ್ 10 feet ಹೈಟ್ ಇರುತ್ತಂತೆ. ಆ್ಯಂಡ್ ಇದ್ರದ್ದು ಗೆಸ್ಟೇಷನ್ ಪೀರಿಯಡ್ ಬಂದು 22 months ಇರುತ್ತಂತೆ. ಆ್ಯಂಡ್ ಇದು ಹುಟ್ಟಿದ ತಕ್ಷಣ ಇಷ್ಟು ಮೈಯಲ್ಲಿ ಇವಾಗ ಎಷ್ಟು ನೈಸ್ ಆಗಿದೆ ಅಷ್ಟಿರಲ್ವಂತೆ. ಫುಲ್ ಹುಲಿ ಆಗಿರುತ್ತಂತೆ, ಟೆಕ್ಸ್ಚರ್ ಫುಲ್ಲು ಫರಿಯಾಗಿ. ಸೊ ಆ ಥರ ಒಂದು ಟೆಕ್ಸ್ಚರ್ ಇರುತ್ತಂತೆ. ಆಮೇಲೆ ಹೋಗ್ತಾ ಅದು ಕಡಿಮೆ ಆಗ್ತಾ ಅದರದ್ದು ನಾವು ನಾರ್ಮಲಾಗಿ ಇವಾಗ ದೊಡ್ಡ ಎಲಿಫೆಂಟ್ಸಲ್ಲಿ ಏನು ನೋಡ್ತೀವಿ ಅದು ನೈಸಾಗಿ ಆಗಿ ಆ ಥರ ಆಗುತ್ತಂತೆ. ಸೊ ಇಲ್ಲಿ ಏನು ಅಂದರೆ ಮೇನ್ ಬಂದು ಕ್ರೊಕೊಡೈಲ್ ಸಫಾರಿ ಮತ್ತು ಎಲಿಫೆಂಟ್ ಸಫಾರಿ ತುಂಬ ಫೇಮಸ್ಸು. ಬೇರೆ ಅನಿಮಲ್ಸ್ ಇದ್ದಾವೆ ಬಟ್ ಇವು ತುಂಬ ಹಂಡ್ರೆಡ್ಸಲ್ಲಿದ್ದಾವೆ. ಸೊ ನೀವು ಎಲ್ಲಾದರೂ ಹೋಗಿ ಇಲ್ಲಿ ಸಫಾರಿಗೆ ನಿಮಗೆ ಡಿಫ್ರೆಂಟ್ ಏಜಸ್ದು ಡಿಫ್ರೆಂಟ್ ಟೈಪ್ಸ್ದು ಎಲಿಫೆಂಟ್ ನೋಡ್ಬೋದು. ಲೈಕ್ ಬೇಬಿ ಎಲಿಫೆಂಟ್ ಇರ್ಬೋದು, ಈ ಥರ ಫುಲ್ಲಿ ಗ್ರೋನ್ ಅಪ್ ಎಲಿಫೆಂಟ್ ಇರ್ಬೋದು, ಮೇಲ್ ಎಲಿಫೆಂಟು, ಫೀಮೇಲ್ ಎಲಿಫೆಂಟು ಎಲ್ಲ ನೋಡ್ಬೋದು. ಸೊ ಮೇಲ್ ಎಲಿಫೆಂಟು, ಫೀಮೇಲ್ ಎಲಿಫೆಂಟು ಹೇಗೆ ಡಿಫರ್ ಮಾಡ್ತೀರಾ ಅಂತ ಕೇಳಿದೆ. ಮೇಲ್ ಎಲಿಫೆಂಟ್ಗೆ ದಂತ ಇರುತ್ತಂತೆ, ಫೀಮೇಲ್ ಎಲಿಫೆಂಟ್ಗೆ ದಂತ ಇರಲ್ಲಂತೆ. ಸೊ ಹಾಗೆ ಡಿಫರ್ ಮಾಡ್ತಾರಂತೆ ಅವರು. ಸೊ ನಾವಿವಾಗ ಅಲ್ಲಿ ನೋಡಿದ್ವಲ್ಲ ಅಷ್ಟು ಎಲಿಫೆಂಟ್ಸಲ್ಲಿ ಒಂದು 2 ಅಷ್ಟೇ ಮೇಲ್ ಎಲಿಫೆಂಟ್ಸ್ ಇದ್ವು, ಇನ್ನೆಲ್ಲ ಫೀಮೇಲ್ ಎಲಿಫೆಂಟ್ಸೇ ಇದ್ವು. ಆ್ಯಂಡ್ ಮೇಲ್ ಎಲಿಫೆಂಟ್ ಚಿಕ್ಕದು ತೋರಿಸಿದ್ರು, ಆಗಲೇ ಅದಕ್ಕೆ ದಂತ ಬಂದಿತ್ತು. ಸೊ ಅವ್ರು ಹೇಳೋ ಪ್ರಕಾರ ಹುಟ್ಟಿದ ಸ್ವಲ್ಪ ಟೈಮ್ಗೆ ಅದಕ್ಕೆ ದಂತ ಇರುತ್ತಂತೆ, ಅದು ಹಂಗೆ ದೊಡ್ಡದಾಗ್ತಾ ಹೋಗುತ್ತಂತೆ. ಸೊ ನಾವು ಇಲ್ಲೇನು ನೋಡ್ತಾ ಇದ್ವಿ ಅದು ಬಂದು ಫೀಮೇಲ್ ಎಲಿಫೆಂಟ್, ಅದಕ್ಕೆ ದಂತ ಇಲ್ಲ, ನೀವು ಅಬ್ಸರ್ವ್ ಮಾಡಿದ್ರೆ ನೋಡ್ಬೋದು. ಸೊ ನಾವು ಇದಕ್ಕೆ ಮುಂಚೆ ಪಿನ್ನವಾಲಲ್ಲೂ ಎಲಿಫೆಂಟ್ ಆರ್ಫನೇಜ್ ಎಲಿಫೆಂಟ್ ನೋಡಿದ್ದೀವಲ್ಲ, ಇಲ್ಲೇನು ಮತ್ತೆ ಎಲಿಫೆಂಟು ಅಂತ ನೀವು ಕೇಳ್ಬೋದು. ಬಟ್ ಪಿನ್ನವಾಲ ಅಲ್ಲಿರೋ ಎಲಿಫೆಂಟ್ಸು ಅವರು ಟ್ರೈನ್ಡ್ ಎಲಿಫೆಂಟ್ಸ್, ಆರ್ಫನ್ ಎಲಿಫೆಂಟ್ಸ್ನ ಕರ್ಕೊಂಬಂದು ಅದನ್ನು ಅವರು ಟ್ರೈನ್ ಮಾಡಿ ಅವರು ನೋಡ್ಕೊಂಡಿರ್ತಾರೆ. ಸೊ ಅದಕ್ಕೆ ಇಷ್ಟು ವೈಲ್ಡ್ನೆಸ್ ಇರೋದಿಲ್ಲ. ಬಟ್ ಇಲ್ಲೇನು ಅಂದರೆ ಇಲ್ಲಿ ಬಂದು ಫುಲ್ಲಿ ವೈಲ್ಡ್ ಎಲಿಫೆಂಟ್ಸೇ ಇರ್ತವೆ. ಇದು ಹೆಂಗೆ ಅಂದರೆ ವೈಲ್ಡ್ ಲೈಫಲ್ಲೇ ಹುಟ್ಟಿ ವೈಲ್ಡ್ ಲೈಫಲ್ಲೇ ಬೆಳೆದಿರೋ ಅಂಥದ್ದು. ಸೊ ಇದಕ್ಕೂ ಪಿನ್ನವಾಲಾಗೂ ಏನು ಡಿಫ್ರೆನ್ಸು ಅಂತ, ಉಡವಾಲವೆ ಎಲಿಫೆಂಟ್ಸ್ ಬಂದು ವೈಲ್ಡ್ ಎಲಿಫೆಂಟ್ಸು, ಪಿನ್ನವಾಲ ಅಲ್ಲಿ ಆರ್ಫನ್ ಎಲಿಫೆಂಟ್ಸ್ನ ತಗೊಂಬಂದು ಇವರು ಸಾಕಿರೋ ಅಂಥದ್ದು.
ಸೊ ಅದಕ್ಕೆ ಇಲ್ಲಿರೋ ಎಲಿಫೆಂಟ್ಸು ಸ್ವಲ್ಪ ವೈಲ್ಡ್ ಆಗಿರುತ್ತೆ. ಆ್ಯಂಡ್ ನಿಮ್ಗೆ ನೋಡೋಕ್ಕೂ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಅಲ್ಲಿರೋ ಎಲಿಫೆಂಟು ನಾವು ಎಷ್ಟು ಹತ್ರ ಇದ್ರೂ ಅದ್ರ ಪಾಡಿಗೆ ಅದು ಹೋಗ್ತಿತ್ತು. ಸೊ ಇಲ್ಲಿರೋ ಎಲಿಫೆಂಟ್ಸ್ ಅಷ್ಟಿಲ್ಲ. ನಾನು ಆಗಲೇ ಹೇಳ್ದಂಗೆ ಇದು ವಾಟರ್ ಬಫೆಲೋ ಆರ್ ವೈಲ್ಡ್ ಬಫೆಲೋ ಇದು. ಇದೊಂದು ಒಂದು ಹರ್ಡ್ಸಲ್ಲಿ ಎಷ್ಟೊಂದು ನೋಡಿದ್ವಿ ನಾವು. ಸೊ ಎಲ್ಲ ಅನಿಮಲ್ಸು ಇದೆ. ಬಟ್ ಆದರೆ ನಾವು ನೋಡಿದ ಪ್ರಕಾರ ಎಲಿಫೆಂಟ್ಸು, ಕ್ರೊಕೊಡೈಲ್ಸ್ ಇರೋಷ್ಟು ಬೇರೆ ಅನಿಮಲ್ಸ್ ನಂಬರ್ಸ್ ಇಲ್ಲ ಇಲ್ಲಿ. ಪೀಕಾಕ್ಸು ಇದ್ದಾವೆ. ನಿಮ್ಗೆ ಈ ಥರ ಹೋಗಿದ್ದು ಬಂದಿದ್ದ ಕಡೆ ಎಲ್ಲ ಪೀಕಾಕ್ಸ್ ಕಾಣಿಸುತ್ತೆ. ಬಟ್ ನನಗಾದರೂ ಅನಿಸಿದ್ದು ಎಲಿಫೆಂಟ್ ನಂಬರ್ಸ್ನ ಯಾವುದು ಕ್ರಾಸ್ ಮಾಡೋಕ್ಕಾಗಿಲ್ಲ ಅಂತ. ಕ್ರೊಕೊಡೈಲ್ಸು ನೀವು ತುಂಬ ಡೀಪಾಗಿ ನೋಡಬೇಕು. ಆ್ಯಕ್ಚುಲಿ ಇಲ್ಲಿ ಕ್ರೊಕೊಡೈಲ್ ಅಟ್ಯಾಕ್ಸ್ ಜಾಸ್ತಿ ಆಗಿದೆ ಅಂತೆ. ಏನಾಗ್ತಿತ್ತಂದರೆ ಅಲ್ಲಿ ವಾಟರ್ ಹತ್ರ ಕ್ರೊಕೊಡೈಲ್ಸ್ ಸರಿಯಾಗಿ ಕಾಣೋದಿಲ್ಲ. ಅದು ಕ್ಲೀನಾಗಿ ಹೈಡ್ ಮಾಡ್ಕೊಂಡಿರುತ್ತೆ. ಜನ ಏನು ಮಾಡ್ತಾರೆ, ಮುಂದೆ ಹೋಗಿ ನೋಡೋಕೆ ಹೋಗಿ ಒಂದು ಸೆವ್ರಲ್ ಟೈಮ್ಸು ಕ್ರೊಕೊಡೈಲ್ ಅಟ್ಯಾಕ್ ಆಗಿದೆ ಅಂತೆ. ಅದಕ್ಕೆ ಈಗ ಜೀಪಿಂದ ಇಳಿಬೇಡಿ ಅಂತಾರೆ. ಕ್ರೊಕೊಡೈಲ್ಸ್ ಕಾಣಿಸಿದ್ರೂ ಹತ್ರ ಹೋಗಿ ನೋಡಬೇಡಿ, ಕಾಣಿಸಿಲ್ಲ ಅಂದ್ರೂ ಹತ್ರ ಹೋಗಿ ನೋಡಬೇಡಿ, ಈ ಥರ ಅಟ್ಯಾಕ್ಸ್ ಆಗಿದೆ ಅಂತ ಹೇಳ್ತಾರೆ. ಸೊ ನಾನು ಆಗಲೇ ಹೇಳಿದ್ನಲ್ಲ ನೋಡಿ, ಇಲ್ಲಿ ಒಂದು 3 ಮಂತ್ಸ್ ಬೇಬಿ ಎಲಿಫೆಂಟ್ ಇದೆ. ಅದ್ರ ಜೊತೆ ಅದು ಎಲ್ಲ ಏಜಸ್ಸು ಇದೆ. ಅಡಲ್ಟ್ ಎಲಿಫೆಂಟ್ಸ್ ಇರ್ಬೋದು ಎಲ್ಲನೂ. ಸೊ ನಾನು ಆಗಲೇ ಹೇಳಿದ್ದು ಉಡವಾಲವೇ ರಿವರ್ ಇದೇನೆ. ನೀವು ಅಲ್ಲಿ ನೋಡ್ಬೋದು ಎಷ್ಟು ಥರ ಬರ್ಡ್ಸ್ ಇದೆ ಅಂತ ಹೇಳ್ಬಿಟ್ಟು. ಮತ್ತು ಇದು ಇನ್ನೊಂದು ಏನು ಅಂದರೆ, ನಿಮಗೆ ಜಾಸ್ತಿ ಬರ್ಡ್ಸು, ಅನಿಮಲ್ಸ್ ಕಾಣೋದು ರಿವರ್ ಹತ್ರ ಅಥವಾ ವಾಟರ್ ಎಲ್ಲಿದೆ ಅಲ್ಲಿ ಬಂದರೆ ನಿಮ್ಗೆ ಜಾಸ್ತಿ ಕಾಣುತ್ತೆ. ಸೊ ನಿಮ್ಗೆ ಇಲ್ಲೂ ಅಷ್ಟೇ, ಇಲ್ಲಿ ಎಷ್ಟೊಂದು ವಲ್ಚರ್ಸ್ ಇರ್ಬೋದು, ಎಷ್ಟೊಂದು ಬರ್ಡ್ಸ್ ಎಲ್ಲ ಇದೆ. ಆ್ಯಂಡ್ ಇಲ್ಲಿ ನೀವು ವಾಟರಲ್ಲಿ ಏನದು ಬ್ಲ್ಯಾಕ್ ಸ್ಪಾಟ್ಸ್ ನೋಡ್ತಿದ್ದೀರಲ್ಲ, ಅದಷ್ಟೂ ಸಹ ಕ್ರೊಕೊಡೈಲ್ಸು. ನಾವು ಆ್ಯಕ್ಚುಲಿ ಫಸ್ಟು ಅದು ಕಲ್ಲೇನೋ ಥರ ಇದೆ ಅಂದ್ಕೊಂಡಿದ್ವಿ. ಆ ನೀರಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಬ್ಲ್ಯಾಕ್ ಸ್ಪಾಟ್ಸ್ ಇದೆ ನೋಡಿ, ಅದಷ್ಟು ಸಹ ಕ್ರೊಕೊಡೈಲ್. ಅದ್ರ ಐಸ್ ಮಾತ್ರ ಆಚೆ ಬಿಟ್ಟಿದೆ, ಬೇರೆ ಬಾಡಿ ಎಲ್ಲ ನೀರೊಳಗಿದೆ. ಸೊ ಅದ್ರ ಗೊತ್ತಾಗೋದೇ ಇಲ್ಲ ನೋಡಿ. ಆ ಬ್ಲ್ಯಾಕ್ ಡಾಟ್ಸ್ ಏನೇನು ನೋಡ್ತೀರಾ ನೀವು, ಅಷ್ಟೂ ಕ್ರೊಕೊಡೈಲ್ಸ್. ನಾವು ಅಬ್ಸರ್ವ್ ಮಾಡಿ ನೋಡಿದ್ಮೇಲೆ ಗೊತ್ತಾಯ್ತು ಅದು ಕ್ರೊಕೊಡೈಲ್ಸ್ ಅಂತೇಳಿ. ಸೊ ಇಲ್ಲಿರೋ ಅಂಥದ್ದು ಬಂದು ಮಗ್ಗರ್ ಕ್ರೊಕೊಡೈಲ್ ಅಂತ. ಸೊ ಅದು ಮಗರ್ಮಚ್ ಅಂತ ನಾವು ಹಿಂದಿಯಲ್ಲಿ ಏನು ಹೇಳ್ತೀವಿ, ಅದರದ್ದೇ ಮಗ್ಗರ್ನ ತಗೊಂಡು ಇವರು ಮ್ಯೂಗರ್ ಕ್ರೊಕೊಡೈಲ್ ಅಂತ ಮಾಡಿದ್ದಾರೆ. ಈ ಕ್ರೊಕೊಡೈಲ್ಸ್ ಬಂದು ಫ್ರೆಶ್ ವಾಟರಲ್ಲಿ ಮಾತ್ರ ಇರೋದು. ಸಾಲ್ಟ್ ವಾಟರ್ ಓಷನಲ್ಲಿ ಇರುತ್ತಲ್ಲ, ಆ ಟೈಪ್ ಕ್ರೊಕೊಡೈಲ್ಸ್ ಅಲ್ಲ ಇದು. ಇದು ರಿಸರ್ವಯರ್ಸು, ಈ ಥರ ಡ್ರೈ ಝೋನ್ಸು, ಈ ಥರ ಕಡೆ ಇರುವಂಥ ಕ್ರೊಕೊಡೈಲ್ಸ್ ಇದು. ಬಟ್ ಸಾಲ್ಟ್ ವಾಟರ್ ಕ್ರೊಕೊಡೈಲ್ಸ್ಗಿಂತ ಇದು ಡೇಂಜರಸ್ ಇಲ್ಲ ಅಂತಾರೆ. ಅವು ಸಾಲ್ಟ್ ವಾಟರ್ ಕ್ರೊಕೊಡೈಲ್ಸ್ ಜಾಸ್ತಿ ಡೇಂಜರಸ್ ಅಂತಾರೆ. ಬಟ್ ಮ್ಯಾನನ್ನು ಅಥವಾ ಹ್ಯೂಮನ್ ಹತ್ರ ಹೋದರೆ ಈ ಕ್ರೊಕೊಡೈಲ್ ಸಹ ಅಟ್ಯಾಕ್ ಮಾಡುತ್ತೆ. ಅದಕ್ಕೆ ಇವರು ಇಳಿಬೇಡಿ ಸಫಾರಿ ವೆಹಿಕಲಿಂದ, ಇಲ್ಲಿಂದಾನೇ ನೋಡಿ ಅಂತಾರೆ. ಆ್ಯಂಡ್ ಎಷ್ಟು ಹತ್ರದಿಂದ ತೋರಿಸ್ತಾರೆ ಅಂದರೆ ನಿಮಗೆ, ನಾವಂತೂ ಎಲಿಫೆಂಟ್ದು ಫುಲ್ ದಿನಚರಿ ನೋಡಿಬಿಟ್ಟಿದ್ದೀವಿ. ಅದು ತಿನ್ನೋದ್ರಿಂದ, ಸ್ನಾನ ಮಾಡೋದ್ರಿಂದ, ಮಲ್ಗೋದ್ರಿಂದ ಎಲ್ಲ ನೋಡಿಬಿಟ್ಟಿದ್ದೀವಿ. ಅದ್ರ ಫ್ಯಾಮ್ಲಿ ಜೊತೆ ವಾಕ್ ಹೋಗೋದ್ರಿಂದ ಎಲ್ಲ ಸಹ ನೋಡಿದ್ದೀವಿ. ಒಂದು ವೈಲ್ಡ್ ಲೈಫಲ್ಲಿ ಎಲಿಫೆಂಟು ಬೆಳಗಿಂದ ರಾತ್ರಿವರೆಗೂ ಏನು ಮಾಡುತ್ತೋ ಅದೆಲ್ಲ ಒಂದು ವಿತಿನ್ ಸಮ್ ಟೈಮ್ ನೋಡಿದ್ದೀವಿ. ಸೊ ಇಲ್ಲಿ ನೋಡ್ಬೋದು ನೀವು ಈಗ ಎಷ್ಟು ದೊಡ್ಡ ಕ್ರೊಕೊಡೈಲ್ ಇದೆ ಅಂತ. ಇಲ್ಲಿರುವಂಥ ಫ್ರೆಶ್ ವಾಟರ್ ಕ್ರೊಕೊಡೈಲ್ಸು 40 ಇಂದ 200 ಕೆಜಿಸ್ವರೆಗೂ ಇರುತ್ತಂತೆ. ಆ್ಯಂಡ್ 5 ಮೀಟರ್ಸ್ ಲೆಂತ್ವರೆಗೂ ಬೆಳೆಯುತ್ತಂತೆ. ಅದು ಒಂದು ಸರಿಗೆ 46 ಎಗ್ಸ್ ಇಡುತ್ತಂತೆ. ಸೊ ಎಷ್ಟು ಇದ್ರದ್ದು ಪಾಪ್ಯುಲೇಷನ್ ಇರ್ಬೋದು ಅಂತ ನೀವೇ ಒಂದು ಅಂದಾಜು ಮಾಡ್ಕೊಬೋದು. ಆ್ಯಂಡ್ ಇದು ಎಲ್ಲ ಚಿಕ್ಕ ಅನಿಮಲ್ಸ್ ತಿನ್ನೋದು ತುಂಬ ಕಡಿಮೆ ಅಂತೆ. ಲೈಕ್ ಬರ್ಡ್ಸ್ನೆಲ್ಲ ತಿನ್ನೋದು ತುಂಬ ಕಡಿಮೆ ಅಂತೆ. ಇದು ಹೆಂಗೆ ಅಂದರೆ ಡೀರ್ಸು, ಲಗೂನ್ಸು ಇವೆಲ್ಲ ನೀರು ಕುಡಿಯೋಕ್ಕೆ ಬರುತ್ತಲ್ಲ, ಅದನ್ನ ಹಂಗೆ ಅಟ್ಯಾಕ್ ಮಾಡಿ ತಿಂದ್ಬಿಡುತ್ತಂತೆ. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಜಸ್ಟ್ 4 ಇಯರ್ಸ್ ಓಲ್ಡ್ ಎಲಿಫೆಂಟ್ ಅಂತೆ ಅದು. ಸೊ ಆ ಥರ ಎಷ್ಟೊಂದು ಹ್ಯೂಜಾಗಿ ಅನಿಸುತ್ತೆ ಚಿಕ್ಕ ಏಜ್ ಎಲಿಫೆಂಟ್ ಆದ್ರೂ. ಅದರಲ್ಲೇ ನಮ್ಗೆ ಗೊತ್ತಾಗುತ್ತೆ ಎಲಿಫೆಂಟ್ ಯಾಕಷ್ಟು ದೊಡ್ಡ ಮ್ಯಾಮಲ್ ಅಂತ. ಸೊ ಪಾಪ ನಮ್ಮ ಎಲ್ಲ ಗೈಡ್ ಹತ್ರ ಇನ್ಫಾರ್ಮೇಷನ್ ತಗೊಂಡು ಎಲ್ಲೆಲ್ಲಿ ಅನಿಮಲ್ಸ್ ಇದೆಯೋ ಅಲ್ಲೆಲ್ಲ ತೋರಿಸ್ಕೊಂಡು ಬಂದರು. ಆ್ಯಂಡ್ ಇಲ್ಲೇನು ಅಂದರೆ, ಇಲ್ಲೂ ಸಹ ನಾವು ಬೋಟಿಂಗಿಗೆಲ್ಲ ಮುಂಚೆ ಹೇಳ್ದಂಗೆ ಇಲ್ಲೂ ನಿಮಗೆ ಪ್ರೈಸ್ ಮಾತಾಡೋಕ್ಕೆ ಬರಬೇಕು, ಇಲ್ಲಾಂದರೆ ತುಂಬ ಜಾಸ್ತಿ ಪ್ರೈಸ್ ಕೋಟ್ ಮಾಡ್ತಾರೆ ಅವರು. ಸೊ ನಿಮ್ಗೊಂದು ಅಂದಾಜು ನಾವು ಕೊಟ್ಟಿದ್ದೀವಲ್ಲ, 10 to 12 K LKR ಅಂತ. ಒಂದು ಪ್ರೈವೇಟ್ ಜೀಪು, ಅದು ನಿಮ್ಗಷ್ಟೇ, ನಾವು 3 ಜನ ಇದ್ದಿದ್ದು. ಸೊ ನಮಗಷ್ಟೇ ಪ್ರೈವೇಟ್ ಜೀಪ್ಗೆ 10 to 12 K ಕೊಟ್ಟಿದ್ದೀವಿ ನಾವು. ಲೈಕ್ 10K ಅವ್ರು ಕೇಳಿದ್ದು, ಇನ್ನು 2K ನಾವು ಟಿಪ್ಸ್ ಅಂತ ಕೊಟ್ವಿ ಡ್ರೈವರ್ಗೆ. ಸೊ ಹಾಗಾಗಿ ನೀವು ಎಷ್ಟು ಅಂತ ಹೇಳ್ಬಿಟ್ಟು ಒಂದು ಅಂದಾಜಲ್ಲಿ ಕೇಳ್ಬೋದು. ಬಿಕಾಸ್ ನೀವು ಇಲ್ಲಿ ಏನು ಅಂದರೆ, ಅದು ಪ್ರೈವೇಟ್ ಜೀಪ್ಸ್ ಆಗಿರೋದ್ರಿಂದ ನೀವು ಹೆಂಗೆ ಮಾತಾಡ್ತೀರೋ ಅದ್ರ ಮೇಲೆ ನಿಮ್ಮದು ಜೀಪ್ ಕಾಸ್ಟೂ ಡಿಸೈಡ್ ಆಗುತ್ತೆ. ಆ್ಯಂಡ್ ನೀವಿಲ್ಲಿ ಒಂದು ಜೀಪ್ ಬಿಟ್ಟು ಇನ್ನೊಂದು ಜೀಪ್ ಕೇಳಬೇಕು ಅಂತ ಹೋಗಬೇಡಿ. ಬಿಕಾಸ್ ಅವರೆಲ್ಲರೂ ಒಂದು ಅಸೋಸಿಯೇಷನ್ ಥರ ಮಾಡ್ಕೊಂಡಿರ್ತಾರೆ, ಸೇಮ್ ಪ್ರೈಸ್ ಹೇಳ್ತಾರೆ. ಸೊ ಬೆಟರ್ ನೀವು ಒಂದು ಫಿಕ್ಸ್ ಆಗಿ ಅವ್ರ ಹತ್ರನೇ ಪ್ರೈಸ್ ಮಾತಾಡೋದು. ಆ್ಯಂಡ್ ಇನ್ನೊಂದೇನು ಅಂದರೆ, ನಿಮ್ಗೆ ಒಳಗೆ ನೀವು ಬರುವಂಥ ವೆಹಿಕಲ್ ಅಲೋ ಮಾಡೋದಿಲ್ಲ. ಲೈಕ್ ನೀವೇನು ಕಾರಲ್ಲಿ ಬರ್ತೀರಾ ಅಥವಾ ಒಂದು ವೆಹಿಕಲ್ ಹೈಯರ್ ಮಾಡಿರ್ತೀರಾ, ಅದ್ರಲ್ಲಿ ಬಿಡಲ್ಲ. ಅವ್ರು ಬಿಡೋದೇ ಸಫಾರಿ ಜೀಪ್ಸ್ನ ಮಾತ್ರ.
ಸೊ ನೀವು ಸಫಾರಿ ಜೀಪ್ಸ್‌ನ ತಗೊಂಡ್ರೇನೆ ಅವ್ರು ಎಂಟ್ರಿ ಅಲೋ ಮಾಡೋದು. ಫಸ್ಟು ಸಫಾರಿ ಜೀಪ್ ಬುಕ್ ಮಾಡ್ಕೊಂಡು ಅವ್ರ ಜೊತೆ ಅವ್ರನ್ನ ಕರ್ಕೊಂಬಂದು ತೋರ್ಸಿದ್ಮೇಲೆ ಇವ್ರು ಜೀಪ್ ಬುಕ್ ಮಾಡಿದೀವಿ ಅಂತ ಆಮೇಲೆ ಟಿಕೆಟ್ ಇಶ್ಯೂ ಮಾಡ್ತಾರೆ. ಸೊ ಯಾಕೆ ಅಂತ ನೀವು ನೋಡ್ಬೋದು. ಅದು ಸಫಾರಿ ವೆಹಿಕಲ್ ಇರುವಂಥದ್ದು, ಮತ್ತೆ ಅದ್ರ ಹೈಟು, ಮತ್ತೆ ಅದು 4x4 ಇರೋದು, ಇದೆಲ್ಲಾನು ನೋಡ್ತಾರೆ ಅವರು ಸೇಫ್ಟಿ ಪರ್ಪಸ್ಸು. ಸೊ ಇಷ್ಟು ಇವತ್ತು ನಾನು ನಿಮಗೆ ತೋರಿಸಿರೋ ಪ್ಲೇಸಸ್ಸು. ಎಲಾಹಲ್ ಆಗಿರ್ಬೋದು, ಉಡಾವಾಲ ಆಗಿರ್ಬೋದು. ಇಲ್ಲೂ ಸಹ ಆರ್ಫನೇಜ್ ಇದೆ. ಸೊ ಇನ್ ಕೇಸ್ ನೀವು ಪಿನ್ನವಾಲ ಅಲ್ಲಿ ಆರ್ಫನೇಜ್ ಮಿಸ್ ಮಾಡಿದರೆ, ಎಲಿಫೆಂಟ್ ಆರ್ಫನೇಜು, ಇಲ್ಲಿ ಉಡಾವಾಲದಲ್ಲಿ ಟ್ರಾನ್ಸಿಟ್ ಹೋಮ್ ಅಂತಿದೆ, ಅದನ್ನ ನೀವು ವಿಸಿಟ್ ಮಾಡ್ಬೋದು. ಬಟ್ ಎರಡೂ ಸೇಮ್ ಆಗುತ್ತೆ. ಐದರ್ ಒಂದು ಚೂಸ್ ಮಾಡ್ಕೊಬೋದು, ನಿಮ್ಮದು ಹೆಂಗಿದೆ ಟೈಮಿಂಗ್ಸ್ ಅಂತ. ಅಲ್ಲಿ ಟೈಮ್ ಜಾಸ್ತಿ ಇದ್ದರೆ ಅದನ್ನು ಚೂಸ್ ಮಾಡ್ಕೊಳ್ಳಿ, ಇಲ್ಲಿ ಟೈಮ್ ಜಾಸ್ತಿ ಇದ್ದರೆ ಇದನ್ನು ಚೂಸ್ ಮಾಡ್ಕೊಳ್ಳಿ. ಸೊ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಸ್.